ಮನುಷ್ಯನ ಬಾಳಿಗೆ ತುಂಬ ಮುಖ್ಯವಾಗಿರ್ತಕ್ಕಂಥದ್ದು ಎರಡು, ಒಂದು ಜ್ಞಾನ, ಒಂದು ಧ್ಯಾನ. ಜ್ಞಾನಿಯಾದವನು ಧ್ಯಾನದಲ್ಲಿ ಮುಳುಗಿರ್ತಾನೆ, ಧ್ಯಾನ ಮಾಡುವವನು ಜ್ಞಾನವನ್ನು ಕಾಣ್ತಾನೆ. ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳು. ಯಾವುದು ಮೇಲೆ ಬೀಳುತ್ತದೆ, ಜ್ಞಾನ ಬಿತ್ತು ಜ್ಞಾನವನ್ನು ಪಡಿ, ಸೂರ್ಯನಿಂದ ಜ್ಞಾನ ಪಡಿತೀವಿ. ರಿವರ್ಸ್ ಬಿತ್ತು ಧ್ಯಾನ, ಒಬ್ಬನೇ ಯಾರ ಅಂಕೆಗಳಿಲ್ಲದೆ ನೀನು ಎಲ್ಲಾದರೂ ಧ್ಯಾನ ಮಾಡ್ತಾ ಕುಳಿತರೆ ನೀನು ಧ್ಯಾನ ಜ್ಞಾನ ಇವೆರಡು ಒಂದೇ ನಾಣ್ಯದ ಎರಡು ಮುಖಗಳು. ಧ್ಯಾನ ಬೇರೆ, ಸ್ಮರಣೆ ಬೇರೆ ಅಂತಲೂ ಕೂಡ ಹೇಳ್ತಾರೆ. ಧ್ಯಾನ ಸುಮ್ಮನೆ ಇರೋದು, ಅವನು ಏನನ್ನೂ ತಲೆಯಲ್ಲಿ ಏನೂ ಇರಲಾರ ಧ್ಯಾನ. ತಲೆಯಲ್ಲಿ ಏನು ಇಟ್ಕೋಬೇಡಿ, ಅದು ನಿಜವಾದ ಧ್ಯಾನ. ಯಾವುದೋ ಒಂದು ವಸ್ತುವನ್ನು ಕಲ್ಪಿಸ್ಕೊಳ್ಬೇಡಿ, ಅದು ನಿಜವಾದ ಧ್ಯಾನ. ಶೂನ್ಯ ಸಂಪಾದನೆ ಅಂತ ಹೇಳ್ತಾರೆ. ಶೂನ್ಯ ಏನಿರ್ತದೆ ಅದು ಧ್ಯಾನ ಅಂತ ಹೇಳ್ತಾರೆ. ಜ್ಞಾನ ಹೇಳುವವನು ನಾನು ಇರಬಹುದು, ಆದರೆ ನಾನೇ ಜ್ಞಾನ ಅಲ್ಲ. ಯಾರೋ ಪಂಡಿತರು ಜ್ಞಾನ ಹೇಳ್ತಾರಪ್ಪ ನಮಗೆ ಹರಿಕತೆ ಪುರಾಣಗಳ ಮುಖಾಂತರ, ಅವರೇ ಜ್ಞಾನ ಅಲ್ಲ. ಅದಕ್ಕೆ ಚೆನ್ನಾಗಿ ಉದಾಹರಣೆ ಕೊಡ್ತಾರೆ ಗೊತ್ತಾ? ಸೌಟಿನಿಂದ ಸಾರನ್ನು ತಿರುತ್ತೀವಿ, ಹೌದಾ? ಸೌಟಿನಿಂದನೇ ಸಾರನ್ನು ಇನ್ನೊಬ್ಬರು ಎಲೆಗೆ ಹಾಕ್ತೀವಿ. ಹಾಗಂತ ಸಾರನ್ನು ಸೌಟೇ ಮಾಡಿಲ್ಲ ನೋಡಿ, ಎಷ್ಟು ಚೆನ್ನಾಗಿದೆ. ಸೌಟಿನಿಂದ ಸಾರು ಹಾಕ್ತೀವಿ, ಹಾಗಂತ ಆ ಸೌಟೇ ಸಾರಲ್ಲ, ಅದು ಸಾರನ್ನು ಮಾಡಿಲ್ಲ. ಮಾಡಿದ್ದಕ್ಕೆ ಅದು ಕೈ ಆಡಿಸಿದೆ. ಇದು ಜ್ಞಾನ. ಹರಿ ಅನ್ನೋ ಎರಡು ಅಕ್ಷರಕ್ಕೆ ಪಾಪ ಸುಡುತ್ತದೆ ಅಂತ ಯಾರೋ ಹರಿಕತೆ ಹೇಳಿದ್ರು. ಹರಿ 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 ಹರಿ. ದೊಡ್ಡ ಕಾಡು ಸುಡೋದಕ್ಕೆ ಬೆಂಕಿ ಬೇಕಿಲ್ಲ, ಸಣ್ಣ ಕಾಡಿಗೆ ಸಾಕು, ಸಣ್ಣ ಕಿಂಡಿ ಸಾಕು. ಹಾಗೆ ಹರಿ ಅನ್ನೋದೇ ಬೇಕಿಲ್ಲ ನೋಡಿ. ನೀವು ಪ್ರತಿನಿತ್ಯ ಜೀವನದಲ್ಲಿ ಬೆಳಕು ಹರಿಯಿತು, ಅಲ್ಲಿ ಹರಿ ಬಂದ. ಏನಾದರೂ ಅಂದ್ರೋ ಹರಿ ಅಂದ್ರೋ ಸಾಕು, ನಿಮಗೆ ಮೋಕ್ಷ ಕೊಡ್ತೀನಿ ಅಂತ ಕಲಿಯುಗದಲ್ಲಿ ದೇವ್ರು ಹೇಳ್ತಾನಂತೆ. ಹರಿ ಅಂದ್ರಪ್ಪ ಸಾಕು, ಹೇಗಾದರೂ ಹರಿ. ಹರಿ ಅನ್ನೋ ಎರಡು ಅಕ್ಷರಕ್ಕೆ ಎಲ್ಲ ಪಾಪ ಸುಡುತ್ತವೆ. ದೊಡ್ಡ ಕಾಡು ಸುಡೋದು ದೊಡ್ಡ ಬೆಂಕಿ ಬೇಕಿಲ್ಲ, ಸಣ್ಣ ಕಿಡಿ ಸಾಕು. ಹರಿ ಅನ್ನೋದೇ ಬೇಕಿಲ್ಲ. ಬೆಳಕು ಹರಿಯಿತು, ನದಿ ಹರಿಯುತ್ತಿದೆ, ಸಸ್ಯಗಳಲ್ಲಿ ಹರಿಯುತ್ತು ಇದೆ. ಯಾಕೆ ಹರಿ ಹಾಯಿತಿ? ಇಲ್ಲೆಲ್ಲ ಹರಿ ಇದ್ದಾನೆ. ಈ ಶಬ್ದಗಳನ್ನ ಆಡುವಾಗಲೂ ಇದು ಹರಿ ಇದ್ದಾನೆ ಅಂತ ನೀವು ಅಂದ್ಕೊಂಡೆ ನಿಮ್ಮಂಥ ಪುಣ್ಯವಂತರು, ನಿಮ್ಮಂಥ ಮೋಕ್ಷಿಗಳು ಯಾರೂ ಇಲ್ಲ. ಒಂದು ಜಿಪುಣ ಮುದುಕಿ ಇತ್ತು, ಬಡ್ಡಿ ಸಾಲ ಕೊಟ್ಟು ಜೀವನ ಮಾಡ್ತಿತ್ತು. ಅಂದರೆ ಯುವತಿ ಆಗಿದಾಗಲೇ ಗಂಡ ತೀರ್ಕೊಂಡು ಹೋದ, ಗಂಡನ ಬೇಕಾದಷ್ಟು ಆಸ್ತಿ ಆಯಿತು, ಅಂಗಡಿ ಕಂಟಿನ್ಯೂ ಆಗಲಿಲ್ಲ. ಆ ಮಹಿಳೆಗೆ ಬಡ್ಡಿ ಸಾಲ ಕೊಡುವಂಥ ಬುದ್ಧಿ ಬಂತು. ಈಗಲೂ ಅಲ್ಲಲ್ಲಿ ಅನೇಕ ಹಳ್ಳಿಗಳಲ್ಲಿ ಬಡ್ಡಿ ಸಾಲ ಕೊಡುವಂಥ ಮುದುಕಿಯರಿದ್ದಾರೆ. ಬಡ್ಡಿ ಸಾಲ ಕೊಡ್ತಾರೆ, ವಸೂಲು ಮಾಡ್ತಾರೆ ಅವರು. ಆ ಮುದುಕಿ ಬಾಯಿ ಯಾವತ್ತೂ ಹರಿಯನ್ನು ಅಂತಿರಲಿಲ್ಲ, ಏನು ಮಾಡ್ತಿರಲಿಲ್ಲ, ಏನು ಮಾಡಿದ್ರು ಹರಿ ಅಂತಲೇ ಇರಲಿಲ್ಲ. ಕಡೆಗೆ ಆ ಮುದುಕಿ ಸಾಯುವಂಥ ಸ್ಥಿತಿ ಬಂತು. ಬಟ್ಟಿ ಹರಿದ್ರ ಅನ್ನೋ ಶಬ್ದದಲ್ಲಿ ಕೂಡ ಹರಿ ಇದ್ದಾನೆ ಅಂತ ಹೇಳ್ತಾರೆ. ಬಟ್ಟಿ ಹರಿಯಿತು, ಬಟ್ಟಿ ಹರೀರಿ, ಬಟ್ಟಿ ಹರಿಬೇಡ್ರಿ, ಹೀಗೆಲ್ಲ ಅಂದರೂ ಕೂಡ ಅದರಲ್ಲಿ ಹರಿ ಇರ್ತಾನೆ ಅಂತ ಯಾರೋ ಪುರಾಣದಲ್ಲಿ ಹೇಳಿದರು. ಅವನ್ನಂತೀನಿ, ಆದರೆ ಆವಾಗ ಹರಿ ಕಲ್ಪನೆ ನನಗಿರೋದಿಲ್ಲ ಅಂತಿತ್ತಂತ ಆ ಮುದುಕಿ. ಏನು ಮಾಡ್ಬೇಕು? ಆ ಮುದುಕಿ ಕೈಯಿಂದ ಹೇಗಾದರೂ ಹರಿ ಹರಿ ಅಂತ ಅನಿಸ್ಬೇಕಲ್ಲ. ಹರಿ ಅನಿಸಿ ಆ ಮುದುಕಿನ ಮೋಕ್ಷಕ್ಕೆ ಕಳಿಸ್ಬೇಕು, ಅದ್ರ ಬಾಯಾಗ ಹರಿ ಬರೆಸ್ಬೇಕು. ಬಡ್ಡಿ ಸಾಲ ಮಾಡಿ ಸಿಕ್ಕಾಪಟ್ಟೆ ಗಳಿಸಿ ಏನೇನೋ ಮಾಡಿ ಆ ಮುದುಕಿ ರುಗ್ಣಶಯ ಸಾಯೋ ಸ್ಥಿತಿಯಲ್ಲಿ ಮಲಗಿಬಿಟ್ಲಂತೆ. ಮಲಗಿದಾಗ ಏನಾದರೂ ಮಾಡಿ ಕೊನೆಗೆ ಹರಿ ಅನ್ನಿಸ್ಬೇಕು ಮುದುಕಿಗೆ ಅಂತ ಹೇಳಿ ಏನು ಮಾಡಿದ್ರು ಆ ಮುದುಕಿ ಹರಿಲಿಲ್ಲ. ಕಡೆಗೆ ಏನು ಮಾಡಿದ್ರು, ಆ ಮುದುಕಿ ಅದರಿಗೇನೆ ಆ ಮುದುಕಿದೊಂದು ಸೀರೆ ತಂದ್ರಂತೆ, ಸಾಯೋ ಮುದುಕಿ, ಅದನ್ನು ಹರಿದ್ರಂತೆ. ಆ ಹರಿವಾಗ ಹರಿಬಾಡೋ ನನ್ನ ಸೀರೆ ಅಂದರೆ ಸಾಕು ಭಗವಂತ, ನಾನು ಅವಳಿಗೆ ಹರಿ ಅಂದರೆ ಸಾಕು, ಏನಾದರೂ ಮಾಡಿ ಆ ಬಾಯಿಂದ ಹರಿ ಅನಿಸ್ಬಿಡ್ರಿ. ಇಲ್ಲರಿ ಆ ಮುದುಕಿ ಅನ್ನೋದಲ್ಲಪ್ಪ ಅಂತ ದೇವರಿಗೆ ಹೇಳಿದ್ರಂತ ಆ ಮನೆಯವರು. ಒಂದು ಬಟ್ಟೆ ತೊಗೊಂಡು ಹರಿದ್ರು ಆ ಮುದುಕಿ ಮುಂದೆ ದೇವ್ರು ಹೇಳಿ ಕೊಟ್ಟನಂತೆ. ಪಾಪ ಆ ಮುದುಕಿ ಸಾಯ್ತಾ ಮಲಗಿತ್ತು, ಒಂದು ಬಟ್ಟೆ. ಆ ದರಿದ್ರ ಮುದುಕಿ ಹೆಂಗಿತ್ತು ಅಂದರೆ ಆ ಸಮಯದಲ್ಲಿ ಯಾಕೆ ಹರಿತಿರೋ ಸೀರೆ ಅನ್ನಲಿಲ್ಲ ಅಂತ, ಬಟ್ಟೆ ಕಟ್ ಮಾಡಬಾಡ್ರೋ ಅಂದ್ಸಕ್ತಂತೆ. ಇದನ್ನು ಹರಿಕತೆ ದಾಸರುಗಳು, ಅಚ್ಯುತ ದಾಸರಂಥವ್ರು, ಕೇಶವ ದಾಸರಂಥವ್ರು, ನಮ್ಮ ಯಾರು ಅಚ್ಯುತ ದಾಸರು, ಇವ್ರುಗಳೆಲ್ಲ ಹರಿಕತೆಗಳು ಇಲ್ಲವೇ ಇಲ್ಲ. ಶ್ರೀನಿವಾಸ ದಾಸರು ಅಂತ ಬರ್ತಿದ್ರು ನಮ್ಮ ಗಂಗಾವತಿಗೆ. ರಾಯರ ಮಠದಲ್ಲಿ ಒಂದು ವಾರಗಳ ಕಾಲ ಅವರ ಹರಿಕತೆ, ಎಂಥ ಅದ್ಭುತವಾದಂಥ ಹರಿಕತೆ. ನನಗೆ ಇವತ್ತಿಗೂ ಕ್ರಾಂತಿವೀರ ಸಿನಿಮಾ ನೋಡಿದ್ರೆ ಅದರಲ್ಲಿ ರಾಜ್ಕುಮಾರ್ ಹರಿಕತೆ ಹೇಳ್ತಿರ್ತಾರೆ, ಹರಿಕತೆ ಮುಖಾಂತರ ಜನರನ್ನು ಸಂಘಟನೆ ಮಾಡ್ತಿರ್ತಾರೆ. ಅದನ್ನು ನೋಡಿದಾಗ ನನಗೆ ಶ್ರೀನಿವಾಸ ದಾಸರ ಜ್ಞಾಪಕ ಆಗ್ತದೆ. ಶಿವಮೊಗ್ಗ ಶ್ರೀನಿವಾಸ ದಾಸರು ಅಂತ ಅವ್ರ ಹೆಸರು. ಅವ್ರ ಹರಿಕತೆಗಳನ್ನೆಲ್ಲ ಕೇಳಿ ನಾವು ಬೆಳೆದ್ವಿ. ಎಂತೆಂಥ ಮಾತುಗಳು. ಮರಣ ಬಂದರೆ ಒಯ್ಯಲಿ, ಕರುಣೆ ಬಂದರೆ ಕಾಯಲಿ, ದೇವ್ರ ಮೇಲೆ ಬಿಡಬೇಕು. ನಾಯಿ ಬೊಗಳ್ತಾ ಇದ್ದಾಗ ಕಚ್ಚಲ್ಲ, ನಾಯಿ ಬೊಗಳ್ತಿತ್ತು ಅಂದರೆ ಕಚ್ಚಲ್ಲ, ಕಚ್ತಿದ್ದಾಗ ಬೊಗಳಲ್ಲ ನೋಡಿ. ಇಂಥ ಶಬ್ದಗಳ ಮುಖಾಂತರ
ನಾವು ಮಕ್ಕಳಿಗೆ ಕನ್ನಡವನ್ನಾಗಲಿ ಸಾಹಿತ್ಯವನ್ನಾಗಲಿ ಹೇಳೋದನ್ನು ಕಲಿಸಿದರೆ ನಿಜಕ್ಕೂ ಮಕ್ಕಳಲ್ಲಿ ಸಾಹಿತ್ಯ ಅಪೇಕ್ಷೆ, ಇವತ್ತು ಮಾರ್ಕ್ಸ್ ಅಪೇಕ್ಷೆ ಬಿಟ್ಟರೆ ಬೇರೆ ಏನೇನೂ ಇಲ್ಲ. ನನ್ನ ಮಕ್ಕಳು ನಿನ್ನ ಭಕ್ತರು ಅನಿಸಿದರೆ ಅವರ ಮೇಲೆ ನನಗೆ ಪ್ರೀತಿ ಕೊಡು. ಯಾರು ಹೀಗಂದವರು? ಬೇರೆ ಯಾರೂ ಅಲ್ಲ, ಕುಂತಿ. ಕುಂತಿ ಅಂದ್ಲಂತ ಈ ಮಾತು. ನನ್ನ ಮಕ್ಕಳು ನಿನ್ನ ಭಕ್ತರು ಅನಿಸ್ಬೇಕು, ಅವಾಗ ಮಾತ್ರ ನನಗೆ ಅವ್ರ ಮೇಲೆ ಪ್ರೀತಿ ಕೊಡು ಅಂತ. ಅದಕ್ಕೆ ಪಾಂಡವರು ಯಾಕೆ ಕೃಷ್ಣನನ್ನು ಪ್ರೀತಿಸ್ತಿದ್ದು ಅಂದರೆ, ಅವರು ನನ್ನ ಮಕ್ಕಳು ಅಂತ ಒಪ್ಪಿಕೊಳ್ಳೋದಕ್ಕೆ ಕಾರಣ ನಾನು ಅವ್ರ ಪರಾಕ್ರಮ, ಅವ್ರ ಶೌರ್ಯ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ್ದಾರೆ ಅಂತಲ್ಲ, ಅವರು ಕೃಷ್ಣನ ಭಕ್ತರಾದದ್ರಿಂದ ಅವ್ರನ್ನ ನನ್ನ ಮಕ್ಕಳು ಅಂತ ಕರಿತೀನಿ. ಕುಂತಿ, ನನ್ನ ಹೆಂಡತಿ ನಿನ್ನ ಭಕ್ತಿ ಆದರೆ ಮಾತ್ರ ಅವಳಲ್ಲಿ ಪ್ರೀತಿ ಇಡು ನನಗೆ ಅಂತಂದು ಪಾಂಡವರ ಬೇಡಿಕೆ ಅಂತೆ. ತಾಯಿಯ ಬೇಡಿಕೆ. ನಮ್ಮ ತಾಯಿ ಕುಂತಿ, ನನ್ನ ಹೆಂಡತಿ ನಿನ್ನ ಭಕ್ತಿ ಆದರೆ ಮಾತ್ರ ಅವಳಲ್ಲಿ ಪ್ರೀತಿ ಇದ್ರು ನನಗೆ ಅಂಥೇಳಿ ಗಂಡಂದ್ರು ಬೇಡ್ಕೋಬೇಕಂತೆ, ತಾಯಿ ಮಕ್ಕಳನ್ನ ಬೇಡ್ಕೋಬೇಕಂತೆ. ಇಂಥ ವಿಷಯಗಳನ್ನು ನಾವು ಎಲ್ಲಿವರೆಗೂ ನಮ್ಮ ಸುತ್ತಲಿನ ಪರಿಸರಕ್ಕೆ ತಿಳಿಸೋದಿಲ್ವೋ ಅಲ್ಲಿವರೆಗೂ ಡಿಗ್ರಿ ಮುಖ್ಯ ಅಲ್ಲ, ಸರ್ಟಿಫಿಕೇಟ್ಗಳು ಮುಖ್ಯ ಅಲ್ಲ, ತಲೆಯಲ್ಲಿ ಗಳಿಸಿರುವಂಥ ಜ್ಞಾನ ಮುಖ್ಯ. ಇವತ್ತು ಅನೇಕ ಜನ ಭಾಷಣಕಾರಿದ್ದಾರೆ, ಹರಿಕತೆ ಕೀರ್ತನೆಗಳನ್ನು ಹೇಳೋರು ಯಾರು PhD ಪದವಿ ಮಾಡಿದವರಲ್ಲ, ಅವರೆಲ್ಲರೂ ಓದ್ಕೊಂಡವರು. ಇದು ಪರೀಕ್ಷೆಯ ಕಟ್ಟಳೆ ಇಲ್ಲ. ನಮ್ಮ ನಿರ್ಣಾಯಕರು ಅಂದರೆ ನೀವು ಕೇಳೋರು, ನೀವೇನು ಎದುರಿಗೆ ಕೂತು ಕೇಳ್ತಿದ್ದು ನೀವೇ ಮಾರ್ಕ್ಸ್ ಹಾಕೋರು. ಇನ್ನೊಂದು ಸಾರಿ ಆ ವಿಡಿಯೋ ನೋಡೋ ಮನಸ್ಸು ಬಂತು ಅಂದರೆ ನಾವು ಪಾಸ್ ಆದ್ವಿ ಅಂತ. ಹಾಗಂತ ಇನ್ನೊಂದು ಸಾರಿ ಆ ವಿಡಿಯೋ ನೋಡೋ ಪರಿಸ್ಥಿತಿ ಬಂತು ಅಂದರೆ ಸಪ್ಲಿಮೆಂಟ್ರಿ ಕಟ್ಟಿದ್ರಿ ಅಂತಲ್ಲ. ನೀವು ಅದು ಇನ್ನೊಂದು ಸಾರಿ ನೋಡಿದ್ರಿ ಅಥವಾ ಇನ್ನೊಬ್ರಿಗೂ ತೋರಿಸಿದ್ರಿ ಅಂದರೆ ನೀವು ನಮಗೆ 100% ಅಂಕ ಕೊಟ್ಟಾಗ. ಹಾಗೆ ಇಂಥ ಮಾತುಗಳನ್ನ ಕೇಳಿದಾಗ ಒಂದು ಅಂಕವನ್ನು ಕೊಡಿ, ಇನ್ನೊಬ್ಬರಿಗೂ ಕೂಡ ಇಂಥವುಗಳನ್ನ ತಿಳ್ಕೊಳ್ಳೋದಕ್ಕೆ ಸಹಾಯ ಮಾಡಿ. ನಾನು ಪುಸ್ತಕ ಓದಿ ಅಂತ ಎಲ್ಲ ಭಾಷಣದಲ್ಲಿ ಹೇಳ್ತೀನಿ, ಭಾಳ ಜನ ಓದಲ್ಲ ಅಂತ ಗೊತ್ತಾಯಿತು. ಹೀಗಾಗಿ ಹಾಸ್ಯದಕ್ಕಿಂತ ಹೆಚ್ಚು ಇಂಥವನ್ನು ನಿಮಗೆ ತಿಳಿಸಿದರೆ ನೀವು ಓದುವಂಥವ್ರಾಗ್ತೀರಿ, ಅಂಥ ಪುಸ್ತಕಗಳನ್ನು ಕೇಳ್ತೀರಿ ಅಂತ ಹೇಳಿ ಇವತ್ತಿನ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.